ಇನ್ಸ್ಪಿರೇಷನ್. ಡ್ರೀಮ್ ಕಮ್ ಟ್ರೂ ಅಂತ ಯಾವಾಗಲೂ ಗ್ರೂಪಲ್ಲಿ ಕೇಳಿಸ್ಕೊತಾ ಇದೆ. ಅದು ನನ್ನ ಡ್ರೀಮ್ ಇವತ್ತು ಟ್ರೂತ್ ಆಗಿದೆ. ಯಾಕೆಂದರೆ ಪ್ರತಿ ಸಲ FPPSC ಬಂದಾಗಲೂ ಒಂದು ಲೈನ್ ಬರಿತಾ ಇದ್ದೆ, ನೆಕ್ಸ್ಟ್ FPPSCಗೆ ನಾನು ಪ್ಯಾನಲಿಸ್ಟ್ ಆಗಿ ಸ್ಟೇಜ್ ಹತ್ತೀನಿ ಅಂತ ಪ್ರತಿ ಸಲವೂ ಬರಿತಾ ಇದ್ದೆ. ಸೊ ಅದು ಈ ಸಲ ಆಗಿದೆ. ಥ್ಯಾಂಕ್ಸ್ ಟು ಆಪರ್ಚುನಿಟಿ. ನನ್ನ ಹೆಸರು ಹೇಮಲತಾ. ಕಳೆದ 13 ವರ್ಷದಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬಂದಿದ್ದು ವೆಯ್ಟ್ ಲಾಸಿಗೋಸ್ಕರ ಅನ್ಹೆಲ್ತಿ ಲೈಫ್ ಸ್ಟೈಲಿಂದ ತುಂಬ ವೆಯ್ಟ್ ಗೇನ್ ಆಗಿದೆ. ಸೊ ಹೀಗಾಗಿದೆ. ಯಾಕಾದರೂ ಬೆಳಕಾಗುತ್ತೋ ಅನ್ನೋ ಬೇಜಾರಿಂದಲೇ ನನ್ನ ದಿನ ಶುರುವಾಗ್ತಾ ಇತ್ತು. ಅಷ್ಟು ಸುಸ್ತು, ಆಯಾಸ, ಸಿಕ್ಕಾಪಟ್ಟೆ ಶಿಫ್ಟು, ಟೆನ್ಷನ್ನು, ಕೋಪ, ಸೊ ಇದೆಲ್ಲ ಇರ್ತಿತ್ತು. ಸೊ ಇದೆಲ್ಲದರಿಂದಾಗಿ ತೂಕ ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ನನ್ನ ಹಸ್ಬೆಂಡ್ ತಮಾಷೆ ಮಾಡ್ತಾಯಿದ್ರು, ಯಾವಾಗಲೂ ಮಲಗಿರ್ತೀಯಾ, ಕಣ್ಬಿಟ್ಟರೆ ತಿಂತಾ ಇರ್ತೀಯ ಅಂತ. ನನಗಿರೋ ಆರೋಗ್ಯ ಸಮಸ್ಯೆಯಿಂದ ಸೊ ನನಗೆ ಅಷ್ಟೇ ಮಾಡೋಕ್ಕಾಗ್ತಾ ಇತ್ತು. ಸೊ ಹಿಂಗಾಗ್ತಾ ಇತ್ತು. ಸೊ ಥ್ಯಾಂಕ್ಸ್ ಟು ನನ್ನ ಫ್ರೆಂಡ್ಗೆ. ಸೊ ನ್ಯೂಟ್ರಿಷನ್ ಕ್ಲಬ್ಗೂ ಅವ್ರ ಮುಖಾಂತರ ಪರಿಚಯ ಆಯಿತು. ಡೈಲಿ ನ್ಯೂಟ್ರಿಷನ್ ಕ್ಲಬ್ಬಿಗೆ ಹೋಗ್ತಾ 4 ತಿಂಗಳಲ್ಲಿ 16 kg ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಥ್ಯಾಂಕ್ಸ್ ಟು ವಂಡರ್ಫುಲ್ ಪ್ರಾಡಕ್ಟ್ ಕೋಚ್ ಮತ್ತು ಗ್ರೂಪ್. ನಾನು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಹೇಳಿದೆ ಅದೆಲ್ಲ ಸಮಸ್ಯೆನ ಹೊರಗಡೆ ಬರೋಕ್ಕೆ ಹೆಲ್ಪ್ ಆಯಿತು. ಮತ್ತು ನನ್ನ ಬ್ಯಾಗ್ರೌಂಡ್ ಹೌಸ್ ವೈಫ್, ಹಸ್ಬೆಂಡು ವೆಟರ್ನರಿ ಡಾಕ್ಟರ್, ಗೆಜೆಟೆಡ್ ಆಫೀಸರ್. ನಾನು ಓದಿರೋದು MA ಇನ್ ಲಿಟ್ರೇಚರ್. ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ, ಪ್ರೈವೇಟಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಸೊ ಮನೆಯಲ್ಲೇ ಹೋಗ್ಬಿಟ್ಟೆ. ಬರ್ತಾ ನನ್ನ ಬಗ್ಗೆ ನನಗೆ ತುಂಬ ಬೇಜಾರು ಶುರುವಾಯಿತು. ನಾನು ವೇಸ್ಟ್ ಬಾಡಿ ಆಗಿಬಿಟ್ಟಲ್ಲ, ಇಷ್ಟೊಂದು ಓದಿದ್ದೀನಿ, ನನ್ನ ಕೈ ಏನು ಮಾಡೋಕ್ಕಾಗದೆ ಮನೇಲೇ ಹೋಗ್ಬಿಟ್ಟಲ್ಲ ಅಂತ ತುಂಬ ಕೊರಗು ಕಾಡ್ತಾ ಇತ್ತು. ಎಲ್ಲದಕ್ಕೂ 5 ರೂಪಾಯಿ ಒಂದು ಸ್ಟಿಕ್ಕರ್ ಪ್ಯಾಕ್ ತೊಗೊಳೋದು ನನ್ನ ಗಂಡನ ಮೇಲೇ ಡಿಪೆಂಡ್ ಆಗಿದ್ದೆ, ಅವ್ರನ್ನೇ ಕೇಳಬೇಕಿತ್ತು. ಸೊ ಈಗಿರೋದು ಇಷ್ಟ ಇರಲಿಲ್ಲ ನನಗೆ. ಮತ್ತು ಇಲ್ಲಿ ಬಂದು ಆರೋಗ್ಯ ಚೆನ್ನಾಗಾದ್ಮೇಲೆ ಪ್ರತಿ ಸಲ ಪ್ರಾಡಕ್ಟ್ಗೂ ಅವ್ರನ್ನೇ ದುಡ್ಡು ಕೇಳೋದು ಅದು ಇಷ್ಟ ಆಗ್ತಾ ಇರಲಿಲ್ಲ. ಥ್ಯಾಂಕ್ಸ್ ಟು ವಂಡರ್ಫುಲ್ ಆಪರ್ಚುನಿಟಿ. ನಂದು ಫಸ್ಟ್ ಲೈಫ್ ಗೆಲ್ಲರೆ ಸ್ಪೀಕರ್ ಶೋಭಾ ಮೇಡಮ್, ಹಾಗೆ ಸುಮಾ ರಾಜಶೇಖರ್ ಮೇಡಮ್. ಇವ್ರದ್ದೆಲ್ಲ ನನಗೆ ಸ್ಟೋರೀಸ್ ತುಂಬ ಕನೆಕ್ಟ್ ಆಯಿತು. ಸೇಮ್ ಬ್ಯಾಗ್ರೌಂಡ್ ಸುಮಾ ರಾಜಶೇಖರ್ ಮೇಡಮ್ ಅಂದು ಇವರೆಲ್ಲ ಇಲ್ಲಿದ್ದು ಇವ್ರ ಲೈಫ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಇಲ್ಲಿದ್ದರೆ ನನ್ನ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೊಬೋದು ಒಂದು ಹೋಪ್ ಸಿಕ್ತು. ಸೊ ಹಾಗಾಗಿ ಕೂತು ಕಲಿತಾ ಸ್ಟ್ರಾಂಗ್ ಆಗಿ ಕೋಚ್ ಆದಮೇಲೆ ಬಂದು ವಾಪಸ್ ಬ್ಯಾಕ್ ಬಂದು 7 ತಿಂಗಳಲ್ಲಿ ಗಟ್ಟಿ ಮಾಡಿದೆ. ಆದರೆ 10ನೇ ತಿಂಗಳಲ್ಲಿ ಯಾವ ಟೀಮು ಇರಲಿಲ್ಲ, ಒಬ್ಬಳೇ ಆಗಿಬಿಟ್ಟೆ. ಬಿಸ್ನೆಸ್ ಬಿಟ್ಬಿಡೋಣ ಅಂತ ಅನಿಸ್ತು. ಅಷ್ಟೊಂದಿಗೆ ನಾನು ಹೈಯರ್ ಲೆವೆಲ್ ಬ್ಯಾಂಕ್ ಟ್ರೈನಿಂಗ್ ಅಟೆಂಡ್ ಆದೆ, ಆ್ಯಕ್ಟಿವ್ ವರ್ಕಿಂಗ್ ಇಟ್ಟಿದ್ದು. ಸೊ ಅಲ್ಲಿ ಗೆಸ್ಟ್ ಸ್ಪೀಕರ್ ಹೇಳಿದರು, ಟೀಮ್ ಎಲ್ಲ ಹೋದ್ರು ನಾನು ಒಬ್ಬನೇ ಉಳಿದೆ. ನಾನು ಉಳಿದಿದ್ದಕ್ಕೆ ಇವತ್ತು ಚೇರ್ಮನ್ ಕ್ಲಬ್ ಆಗಿದ್ದೀನಿ ಅಂದರು. ಅದು ಬುಲೆಟ್ ಪಾಯಿಂಟ್ ಥರ ಹೋಯ್ತು ನಮ್ಮ ತಲೆಗೆ. ಇನ್ನೊಂದು ಲೈನ್ ಹೇಳಿದರು, ಧೈರ್ಯ ಇದ್ದರೆ ಪವಾಡ ನಡೆಯುತ್ತೆ ಅಂದರು. ನಾನು ಡಿಸೈಡ್ ಮಾಡಿದೆ, ನಾನೀಗ ಒಬ್ಬಳೇ ಇದ್ದೀನಿ, ನಾನು ಧೈರ್ಯ ಮಾಡಿ ನಂದು ಕ್ಲಬ್ ಮಾಡಬೇಕು. ಯಾಕೆ ಕ್ಲಬ್ ಮಾಡಬೇಕು ಅಂದರೆ ನನ್ನ ಜೊತೆಗೆ ಅಷ್ಟು ಜನ ಬಿಡ್ಬೋದು, ನಾನು ಒಬ್ಬಳೇ ಉಳಿದೆ. ಯಾಕೆಂದರೆ ನಾನು ಕ್ಲಬ್ಬಲ್ಲಿದ್ದೆ, ಅವ್ರು ಯಾವ ಕ್ಲಬ್ಬಿಗೆ ಬರ್ತಾ ಇರಲಿಲ್ಲ, ಎಲ್ಲ ಹೊರಗಡೆ ಇದ್ದರು. ಸೊ ಈಗ ನನಗೆ ಅರ್ಥ ಆಯಿತು, ನನ್ನ ಥರ ಉಳಿಬೇಕು ಅಂದರೆ ಅವರು ನನ್ನ ಥರ ನ್ಯೂಟ್ರಿಷನ್ ಕ್ಲಬ್ಬಲ್ಲಿರಬೇಕು. ಹಾಗಾದರೆ ನಾನು ಕರೆದಿರೋ ಜನ ನ್ಯೂಟ್ರಿಷನ್ ಕ್ಲಬ್ಬಲ್ಲಿದ್ದರೆ ನನ್ನ ಥರ ಉಳಿತಾರೆ. ಅವ್ರು ಉಳಿದ್ರೆ ನಾನು ಅವ್ರನ್ನ ಬೆಳೆಸ್ಬೋದು, ನಾನು ಬೆಳಿಬೋದು. ಸೊ ಇದು ಅರ್ಥ ಆಯಿತು. ಸೊ ಬಂದು ಮನೇಲಿ ಕ್ಲಬ್ ಮಾಡಿದೆ. ಮನೇಲಿ ಫ್ಯಾನ್ ಇತ್ತು, ಮಿಕ್ಸಿ ಇತ್ತು, 15ರಿಂದ 20 ಚೇರ್ ತೊಗೊಂಡೆ. ನಂದು ಅಷ್ಟೇ ಇನ್ವೆಸ್ಟ್ಮೆಂಟ್. ಸೊ ಈಗ ಸ್ಟಾರ್ಟ್ ಮಾಡಿದೆ. ಜೀವನಕ್ಕೆ ಒಂದು ಅರ್ಥ ಸಿಕ್ತು, ಬೆಳಗ್ಗೆ 7ಕ್ಕೆ ಪರ್ಪಸ್ ಇತ್ತು. ಸೊ ಅದು ಖಾಲಿ ಚೇರ್ಗಳನ್ನ ತುಂಬಿಸ್ಬೇಕಿತ್ತು. ಈಗ ಇನ್ವಿಟೇಷನ್ ಸ್ಟಾರ್ಟ್ ಮಾಡಿದೆ. ನನ್ನ ಕ್ಲಬ್ಬು 2 ಕಿಲೋಮೀಟರ್ ಸುತ್ತಮುತ್ತ ಎಲ್ಲ ಮನೆಗೆ ಹೋಗಿ ಇನ್ವೈಟ್ ಮಾಡೋಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗ್ ಜನ ಬರಲಿಲ್ಲ, ಆದರೆ ಹೋಗಿ ಕಳ್ಕೊಂಡಿಲ್ಲ. ಯಾಕೆಂದರೆ ನಿಮಗೆ ಕೂತು ಕಲ್ತಿರೋ ನಾಲೆಡ್ಜ್ ಇತ್ತು, ಮತ್ತು ಕಣ್ಣಿಂದ ಸಕ್ಸಸ್ ಸ್ಟೋರಿ ಇತ್ತು. ಇವತ್ತಲ್ಲ ನಾಳೆ ನಾನು ಸಕ್ಸಸ್ ಆಗ್ತೀನಿ ಅಂತ. ಸೊ ಮಾಡೋ ಕೆಲಸನ ಇನ್ನೂ ಬೆಟರಾಗಿ ಮಾಡ್ತಾ ಹೋದೆ. ಹಂಗೆ ಮಾಡ್ತಾ ಹೋದಾಗ ನಿಧಾನಕ್ಕೆ ಜನ ಬರೋಕ್ಕೆ ಶುರು ಮಾಡಿದ್ರು. ಹೀಗೆ ಜನ ಆಗಿ ಕ್ಲಬ್ ಫುಲ್ ಆಯಿತು. ಈಗ ಬಂದಿರೋ ಜನಕ್ಕೆ ಕೇರ್ ಮಾಡಿ ಕೋರ್ಸ್ ಮಾಡಿ ರಿಸಲ್ಟ್ ತರಿಸಿದೆ. ರಿಸಲ್ಟಿಂದಾಗಿ ಜನ ಜಾಸ್ತಿ ಆಯಿತು. ಈಗ ಅವ್ರನ್ನ ಕರ್ಕೊಂಡು ಯಾರ ಕೆಳಗೆ ಜನ ಜಾಸ್ತಿ ಆಗಿದ್ದಾರೆ ನೋಡಿ ಅವ್ರಿಗೆ ಪೂರ್ತಿ ಅರ್ಥ ಮಾಡಿಸಿದೆ. ಸೊ ಕ್ಲಬ್ ಓನರ್ ಆಗೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ. ಸೊ ಅವರು ನನ್ನ ಜೊತೆಗಿದ್ದಾಗಲೇ ಫ್ರೆಶ್ ಪಾರ್ಟಿ, ಒನ್ ಆನ್ ಪ್ರೆಸೆಂಟೇಷನ್, ಸ್ಕಿನ್ ಸ್ಯಾಂಪಲ್,
ಹೌಸ್ ಇನ್ವಿಟೇಷನ್ ಇದೆಲ್ಲ ಹೇಳ್ಕೊಡೋದ್ರಿಂದ ಸೊ ಅವರನ್ನು ಔಟಿಂಗ್ ಕರ್ಕೊಂಡು ಅವ್ರ ಮನೇಲಿ ಕ್ಲಬ್ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಜೊತೆಗೆ ಕ್ಲಬ್ನ ತುಂಬ ಸಿಂಪಲಾಗಿ ಇಟ್ಕೊಂಡಿದೆ. 80% ರಿಸಲ್ಟ್, 20% ಇನ್ಫಾರ್ಮೇಷನ್. ಸೊ ಇಷ್ಟು ಇದಕ್ಕೆ ಅವ್ರಿಗೂ ಅನಿಸ್ತು ಇಷ್ಟೇನಾ ಹಾಗಾದರೆ ನಾನು ನನ್ನ ಮನೇಲಿ ಕ್ಲಬ್ ಮಾಡ್ತೀನಿ ಅಂತ ಅವರು ಅವ್ರ ಮನೇಲಿ ಕ್ಲಬ್ ಮಾಡ್ತಾ ಬಂದರು. ಹೀಗೆ ನನ್ನ ಗ್ರೂಪಲ್ಲಿ ಒಂದು 35+ ನ್ಯೂಟ್ರಿಷನ್ ಕ್ಲಬ್ ಇದೆ. ಆಲ್ಮೋಸ್ಟ್ 90% ಎಲ್ಲ ಹೋಮ್ ಕ್ಲಬ್ಬೇ ಇರೋದು. ಸೊ ಹಿಂಗೆ ಡುಪ್ಲಿಕೇಶನ್ ಆಗ್ತಾ ಬಂತು. ಯಾವಾಗ ನಂದು ಪರ್ಸ್ನಲ್ ನಂದೇ ಕ್ಲಬ್ ಅಂತ ಆದಮೇಲೆ ಪರ್ಸ್ನಲ್ ವ್ಯಾಲ್ಯೂ ಚೆನ್ನಾಗಿ ಆಗ್ತಾ ಹೋಯಿತು. ವೆಕೇಷನ್ನಿಗೆ ಕ್ವಾಲಿಫೈ ಆಗ್ತಾ ಹೋದೆ. ಈಗ ಫ್ಯಾಮಿಲಿನೂ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದೆ. ಗಂಡ, ಮಗ, ಅಮ್ಮ. ಸೊ ಫ್ಯಾಮಿಲಿಗೂ ತುಂಬ ಸಪೋರ್ಟ್ ಸಿಗೋಕ್ಕೆ ಶುರುವಾಯಿತು. ಸೊ ಮತ್ತು ನನ್ನ ಮಗ